ಕನಕಪುರ ರೋಡು ಪ್ರೆಸ್ಟೀಜ್ ಫಾಲ್ಕನ್ ಸಿಟಿನಲ್ಲಿ 2,000 ಮನೆಗಳು, 9,000 ಜನ, ಅದರಲ್ಲಿ 500 ಜನಕ್ಕೆ ವಾಂತಿ ಭೇದಿ ಅಕ್ಟೋಬರ್ 1ನೇ ತಾರೀಕಿಂದ ಆಗ್ತಾಯಿದೆ. ಆಮೇಲೆ ನಿನ್ನೆ ಒಂದು 8 ವರ್ಷದ ಹುಡುಗ ಸ್ವಲ್ಪ ತೀರ್ಕೊಂಡು ವಾಂತಿ ಭೇದಿಯಾಗಿ 20 ದಿನದಿಂದ 3 ದಿನ ಅಡ್ಮಿಟ್ ಆಗಿ ಕೊನೆಗೆ ತೀರ್ಕೊಂಡಿದ್ದಾನೆ. ಇದಕ್ಕೆ ಏನು ಪರಿಹಾರ ಅನ್ನೋದು, ಒಂದು ಅದು ಬಿಲ್ಡಿಂಗ್ 3ನಲ್ಲಿ ಫಸ್ಟು ಕಂಟ್ಯಾಮಿನೇಷನ್ ಆಗಿದೆ ಅಂತ ಅವ್ರು ಹೇಳೋದು. ಏನು ಸೀವೇಜ್ ವಾಟರು ಇದಕ್ಕೆ ನೀರಲ್ಲಿ ಬರ್ತಾಯಿದೆ ನಲ್ಲಿಲಿಂದ. ಅದರಲ್ಲಿ ಬರ್ತಾ ಇರೋ ಟೆಸ್ಟಲ್ಲಿ ಈಕೋಲೈ, ಸುಡೋಮೊನಾಸು, ಸಾಲ್ಮೊನೆಲ್ಲಾ, ಶಿಗೆಲ್ಲಾ, ಜಿಯಾರ್ಡಿಯಾ, ಕ್ರಿಪ್ಟೋಸ್ಪೊರಿಡಿಯಮ್ಮು, ರೋಟಾ ವೈರಸ್ಸು, ಸ್ಯಾಪೋ ವೈರಸ್ಸು, ನೋರೋ ವೈರಸ್ಸು ಎಲ್ಲ ಇದೆ ಅಂತಂದರೆ ಡೈರೆಕ್ಟಾಗಿ ಸೀವೇಜ್ ಲೈನು ಈ ನೀರಿನ ಲೈನ್ಗೆ ಕನೆಕ್ಟ್ ಆಗಿದೆ, ಮಿಕ್ಸ್ ಆಗಿದೆ ಅಂತ ಅರ್ಥ. ಸೊ ಆ ಥರ ಇರೋ ಸಂದರ್ಭದಲ್ಲಿ ಅವರು ಮೇಂಟೆನೆನ್ಸ್ನವರು ಕರೆಕ್ಟಾಗಿ ನೋಡಬೇಕಿತ್ತು. ಅಥವಾ ರಿಪೋರ್ಟ್ ಒಂದು ಕೇಸ್ ಆದಾಗಲೇ ಅವರು ಏನು ಅಲ್ಲಿರೋ ಡಾಕ್ಟ್ರು ಹೇಳಿದಾಗ ಅದನ್ನು ಸರಿ ಮಾಡ್ದಲೆ ಅವ್ರಿಗೆ ಬೆದರಿಕೆ ಹಾಕಿ ಅವ್ರ ಹತ್ರನೇ ಅಪಾಲಜಿ ಲೆಟ್ರ್ ತೊಗೊಂಡು ಅವರು ಅಪೋಲೋ ಕ್ಲಿನಿಕ್ ಚೈನ್ ಅವರಂತೆ ಅವರು ಸೀನಿಯರ್ ಮ್ಯಾನೇಜರ್ಗೆ ನಿಮ್ಮನ್ನು ತೆಗೆದು ಮಣಿಪಾಲ್ ಅವ್ರನ್ನ ಕರಿತೀರಿ ಅನ್ನೋ ಥರ ಬೆದರಿಕೆ ಹಾಕೋದು. ಅಂದರೆ ಆ ವೆಲ್ಫೇರ್ ಅಸೋಸಿಯೇಷನ್, ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅವ್ರ ಎಲೆಕ್ಷನ್ನೇ ದೊಡ್ಡ ಅಕ್ರಮವಾಗಿ ನಡೆಸಿದ್ರು. ಅದರಲ್ಲಿ ಮೆಜಾರಿಟಿ ಏನು ಕಿಲುಮ್ನಾಟಿ ಮಾಫಿಯಾ ಇದೆ ಅಂಥವರು, ಭಾರತದ ಮನುವಾದಿಗಳು, ಅವ್ರುಗಳು ಗೆದ್ದಿರೋದು, ಆಕ್ರಮಿಸ್ಕೊಂಡಿರೋದು. ಸೊ ಅವ್ರುಗಳಿಂದ ನಾವು ನ್ಯಾಯ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಆಮೇಲೆ ಕೊರೋನಾದಲ್ಲಿ ಜನ ಸತ್ರ ಸಾಯ್ಲಿನೋ ಈ BBMP ಮೆಡಿಕಲ್ ಆಫೀಸರ್ಸು, ಆಮೇಲೆ ಎಷ್ಟೋ ಸಣ್ಣ ಮಕ್ಕಳುಗಳು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾಯಿದ್ರು ಇಂಜೆಕ್ಷನ್ ಬಗ್ಗೆ ಒಂದು ಮಾತಾಡ್ತಿರೋ ಮಂಜುನಾಥ್, ಅವರಿಂದನೂ ನ್ಯಾಯ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆಮೇಲೆ ಇದು ಎಲ್ಲ ಥರ ವೈರಸ್ಗಳು ಇದೆ ಅಂತಂದರೆ ಎಲ್ಲ ಥರ ಬೇರೆ ಬೇರೆ ವೆರೈಟಿಗಳು ಇದ್ದಾವೆ, ಅಥವಾ ಒಂದೇ ಒಂದು ವೈರಸ್ಸಲ್ಲಿ ಎಲ್ಲ ಜೀನ್ಸು ಇದೆಯಾ? ಏನು ಬಿಲ್ ಗೇಟ್ಸ್ ಹೇಳಿದ್ದ 2025ರಲ್ಲಿ ಮಕ್ಕಳನ್ನು ಸಾಯಿಸ್ತೀನಿ ನಾನು, ಅಂಥ ವೈರಸ್ ಬಿಡ್ತೀನಿ ಅನ್ನೋ ಥರ. ಸೊ ಆ ವೈರಸ್ ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದಾರಾ? ಇದು ಎಲ್ಲ ಸತ್ಯಗಳು ಹೊರಗೆ ಬರಬೇಕಾಗಿದೆ. ಸರಿಯಾದ ಪರಿಶೀಲನೆ ನಡೆದು ಆ ಮಗು ಆತ್ಮಕ್ಕೂ ಶಾಂತಿ ಕೊಡಬೇಕಾಗಿದೆ. ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಸಣ್ಣ ಮಕ್ಕಳು, ಸ್ಕೂಲ್ ಮಕ್ಕಳುಗಳಿಗೆಲ್ಲ ಮೊದಲೇ ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂತ ಸುಳ್ಳು ಹೇಳಿದ್ರು, ಇತ್ತೇನೋ ಅಂತ. ಹಂಗೆ ಈ ಮಗುಗೂ ಒಂದು ಕಿಡ್ನಿ ಪ್ರಾಬ್ಲಮ್ ಏನೋ ಇದೆ ಅಂತ ಹೇಳ್ತಿದ್ದಾರೆ. ಸೊ ಈ ಲೆವೆಲಲ್ಲಿ ಇವ್ರುಗಳು ಆಟ ಆಡ್ತಾ ಇರುವಾಗ RWA ಅಸೋಸಿಯೇಷನ್ ಅವರು ಮತ್ತು ಅವರು ಕೆಲವೊಬ್ಬರು ಹೆಸರುಗಳನ್ನೆಲ್ಲ ಹೇಳಿದ್ದಾರೆ. ಅವ್ರುಗಳನ್ನೆಲ್ಲರೂ ಒಂದು ಎನ್ಕ್ವೈರಿ ಆಗಬೇಕು. ಆಮೇಲೆ ಇದು ಹೈ ಲೆವೆಲ್, ಯಾಕಂದರೆ ಒಂದು ರೆಸಿಡೆಂಟ್ ವೆಲ್ಫೇರ್ ಇದು ಅಪಾರ್ಟ್ಮೆಂಟ್ ಇದರಲ್ಲೇ ಇಷ್ಟು ಸಾವು ನೋವುಗಳಾಗಬೇಕಾದ್ರೆ ಇನ್ನು ಮುಂದೆ ಯಾವ ಥರ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಅನ್ನೋದನ್ನು ಯೋಚಿಸ್ಬೇಕಾಗಿದೆ. ಸೊ ಬನ್ನಿ ಎಲ್ಲರೂ ಸತ್ಯಕ್ಕಾಗಿ ಹೋರಾಡೋಣ. ನಮಗೆ ಇದಕ್ಕೆ ಈ ಘಟನೆಯಿಂದ ಏನು ಸತ್ಯ ಅನ್ನೋದನ್ನು ತಿಳ್ಕೊಂಡು ಮುಂದೆ ಆಗದಂಗೆ ತಡೆಯೋಣ. ಎಲ್ಲರೂ ಆರೋಗ್ಯವಾಗಿರೋಣ. ಸತ್ಯಮೇವ ಜಯತೆ. ಬನ್ನಿ ಒಂದು ಸತ್ಯವ ಕಟ್ಟೋಣ, ಭೂಮಿ ಸ್ವರ್ಗ ಮಾಡೋಣ. ನಾನು ಡಾಕ್ಟರ್ ಭಾನುಪ್ರಕಾಶ್, ನ್ಯೂರೋಸರ್ಜನ್.